ಓಕೆ, ವೆಲ್ಕಮ್ ಟು ದಿಸ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪರ್ಸನಲ್ ಸ್ಕಿಲ್ಸ್ ಟು ಬಿಕಮ್ ಅ ಆಂಟರ್ಪ್ರಿನರ್, ಒಬ್ಬ ಉದ್ಯಮಿ ಆಗ್ಬೇಕಂದ್ರೆ ಪರ್ಸನಲ್ ಸ್ಕಿಲ್ಸ್ ಏನೇನು ಬೇಕೋ ಅದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ನೀವು ಲಾಸ್ಟ್ ವಿಡಿಯೋದಲ್ಲಿ ಏನ್ ಇಂಪಾರ್ಟೆಂಟ್ ಮೋಟಿವೇಶನ್ ಫ್ಯಾಕ್ಟರ್ ನಿಮ್ಗೆ ಆಗ್ತಾ ಇದೆ ಅದು ಕಮೆಂಟ್ ಮಾಡಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಈಗ ನೀವು ನನ್ನ ಸ್ಕ್ರೀನ್ ನೋಡ್ತಾ ಇದ್ದೀರಾ, ಪರ್ಸನಲ್ ಸ್ಕಿಲ್ಸ್ ಟು ಬಿಕಮ್ ಅ ಆಂಟರ್ಪ್ರಿನರ್ ಅಂತ. ಸೊ ಇದರಲ್ಲಿ ಟೋಟಲ್ ಆಗಿ 5 ಕಾನ್ಸೆಪ್ಟ್ಸ್ ನಾನು ಕವರ್ ಮಾಡ್ತೀನಿ. ಒಂದು ಟೈಮ್ ಮ್ಯಾನೇಜ್ಮೆಂಟ್, ನೆಕ್ಸ್ಟ್ ಬಂದ್ಬಿಟ್ಟು ಮೇಂಟೈನಿಂಗ್ ರೆಕಾರ್ಡ್ಸ್, ಡೆವಲಪಿಂಗ್ ಸೆಲ್ಫ್ ಕಾನ್ಫಿಡೆನ್ಸ್, ಆಟಿಟ್ಯೂಡ್ ಬಿಲ್ಡಿಂಗ್ ಹಾಗೂ ಕಮ್ಯುನಿಕೇಶನ್ಸ್. ಇದು 1 by 1 ಆಗಿ ನಾವು ಸ್ಟಡಿ ಮಾಡ್ಕೊಂಡು ಹೋಗೋಣ. ಸೊ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಈಚ್ ಅಂಡ್ ಎವ್ರಿ ಆಂಟರ್ಪ್ರಿನರ್ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ನೀವು ಬಿಲ್ಡ್ ಮಾಡ್ಕೊಂಡ್ಬಿಟ್ಟು ಹೇಗೆ ವರ್ಕ್ ಮಾಡಬೇಕು 1 by 1 ಆಗಿ ಸ್ಟಡಿ ಮಾಡೋಣ. ಲೈಕ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ರಿಸಲ್ಟ್, ಆಕ್ಟಿವಿಟಿ, ಕ್ವಾಂಟಿಟಿ, ಶೆಡ್ಯೂಲ್, ಇಂಟಿಗ್ರಿಟಿ ಮತ್ತೆ ಹೇಗೆ ಪ್ರೊಡಕ್ಟಿವ್ ಆಗಿ ನೀವು ಒಬ್ಬ ಆಂಟರ್ಪ್ರಿನರ್ ಆಗಿ ಲೀಡ್ ಲೈಫ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಓಕೆನಾ? ಲೈಕ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ರಿಸಲ್ಟ್ಸ್ ಕೌಂಟ್ ಆಗುತ್ತೆ. ಏನ್ ರಿಸಲ್ಟ್ನ ನೀವು ಇಟ್ಕೊಂಡು ಫೋಕಸ್ ಮಾಡ್ತೀರಾ ಅದು ಮೋಸ್ಟ್ ಮ್ಯಾಟರ್ ಮಾಡುತ್ತೆ. ಸೊ ಅದನ್ನ ನಾವು ಲೈಕ್ ರಿಸಲ್ಟ್ ಮ್ಯಾಟರ್ಸ್ ದ ಮೋಸ್ಟ್ ಅಂತೀವಲ್ವಾ. ಸೊ ಹಾಗೆ ರಿಸಲ್ಟ್ಸ್ ಆಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ನೀವೇನ್ ಫೋಕಸ್ ಆಗಿ ರಿಸಲ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಟಿವಿಟಿ. ಏನ್ ಆಕ್ಟಿವಿಟೀಸ್ ಆ ರಿಸಲ್ಟಿಗೆ ನಿಮಗೆ, ಫಾರ್ ಎಕ್ಸಾಂಪಲ್ ಆಕ್ಟಿವಿಟೀಸ್ ಏನ ನೀವು ಪ್ರೊಡ್ಯೂಸ್ ಮಾಡಿದ್ರೆ ಆ ರಿಸಲ್ಟ್ಸ್ ಏನ್ ಫಿಕ್ಸ್ ನಂಬರ್ಸ್ ನ ನೀವು ರಿಸಲ್ಟ್ ಆಗಿ ವರ್ಕ್ ಮಾಡ್ತಾ ಇರ್ತೀರಾ. ಸೊ ಎಷ್ಟು ಆಕ್ಟಿವಿಟೀಸ್ ಮಾಡಬೇಕಾಗುತ್ತೆ ಆ ರಿಸಲ್ಟ್ ನ ಅಚೀವ್ ಮಾಡ್ಬೇಕನ್ನೋದು ಆಕ್ಟಿವಿಟಿಯಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಂಟಿಟಿ ಲೈಕ್ ಫಾರ್ ಎಕ್ಸಾಂಪಲ್ ಎಷ್ಟು ಕ್ವಾಂಟಿಟಿ ನೀವು ಹಾಕಬೇಕು ಆ ಆಕ್ಟಿವಿಟೀಸ್ ನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಅದು ನಿಮ್ಮ ಆಕ್ಟಿವಿಟಿ ಆಗಿರುತ್ತೆ. ಕ್ವಾಂಟಿಟಿ ಆಫ್ ಟೈಮ್ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಅಸೆಟ್ಸ್. ಓಕೆನಾ? ಲೈಕ್ ಫಾರ್ ಎಕ್ಸಾಂಪಲ್ ಎಷ್ಟು ಟೈಮಲ್ಲಿ ಹೌ ಮಚ್ ಆಫ್ ದೋಸ್ ಆಕ್ಟಿವಿಟೀಸ್, ಎಷ್ಟು ಆ ಕ್ವಾಂಟಿಟೀಸ್ನ ನೀವು ಆಕ್ಟಿವಿಟೀಸ್ನ ಪ್ರೊಡ್ಯೂಸ್ ಮಾಡಿದ್ರೆ ನಿಮಗೆ ಆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ಸ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಲೈಕ್ ಈಗ ಫಾರ್ ಎಕ್ಸಾಂಪಲ್ ನೀವು ಲೈಕ್ ಆ ಒಂದು ರಿಸಲ್ಟ್, ಫಾರ್ ಎಕ್ಸಾಂಪಲ್ ಒಂದು ಟಾಸ್ಕ್ ತಗೊಂಡಿದ್ದೀರಾ, ಲೈಕ್ 1000 ಬ್ಯಾಗ್ಸ್ ನಾನು ಮಾಡಬೇಕು. ಓಕೆನಾ? ಅದು ನಿಮ್ಮ ರಿಸಲ್ಟ್. ಓಕೆನಾ? ಎಷ್ಟು ಆಕ್ಟಿವಿಟೀಸ್, ಎಷ್ಟು ಬ್ಯಾಗ್ಸ್ ನಾನು ಮಾಡಿದ್ರೆ ಆ ರಿಸಲ್ಟ್ ಅಚೀವ್ ಮಾಡುತ್ತೆ ಅನ್ನೋದನ್ನ ನೀವು ಫಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ಎಷ್ಟು ಕ್ವಾಂಟಿಟಿಯಲ್ಲಿ ನಾನು ಆ ಆಕ್ಟಿವಿಟೀಸ್ ಮಾಡಿದ್ರೆ ನನ್ನ ಆ ರಿಸಲ್ಟ್ನ ಅಚೀವ್ ಆಗುತ್ತೆ ಅನ್ನೋದನ್ನ ನೀವು ಕ್ವಾಂಟಿಟಿಯಲ್ಲಿ ಕಲಿತೀರಾ. ಸೊ ಬುಕಿಂಗ್ ಟೈಮ್ ನೋಡಿ, ಫಾರ್ ಎಕ್ಸಾಂಪಲ್ ಇವತ್ತಿಂದ ನಾನು ಸ್ಟಾರ್ಟ್ ಮಾಡಿದೆ. ಓಕೆನಾ? ಈಗ ನಾನು 1000 ಬ್ಯಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ನನ್ನ ಶೆಡ್ಯೂಲಿಂಗ್ ಹೇಗೆ, ಈಗ ನಾನು ಬುಕ್ ಮಾಡಿದ್ರೆ ಇವತ್ತು ಎಷ್ಟು ಮಾಡಬೇಕು, ನಾಳೆ ಎಷ್ಟು ಮಾಡಬೇಕು, ನಾಳ್ದು ಎಷ್ಟು ಮಾಡಬೇಕು, ಈ ವೀಕಲ್ಲಿ ಎಷ್ಟು ಮಾಡಬೇಕು, ಅದು ನಿಮ್ಮ ಶೆಡ್ಯೂಲಿಂಗ್. ಟೈಮ್ ಬುಕ್ ಮಾಡಿಬಿಟ್ಟು ಆ ರಿಸಲ್ಟ್ನ ಅಚೀವ್ ಮಾಡ್ಬೇಕಂದ್ರೆ ಶೆಡ್ಯೂಲಿಂಗ್ ಆಗುತ್ತೆ. ಓಕೆನಾ? ಸೊ ಆ ಟೈಮ್ನ ನೀವು ಶೆಡ್ಯೂಲ್ ಮಾಡ್ಕೊಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇಂಟಿಗ್ರಿಟಿ. ಓಕೆನಾ? ದಿ ಕ್ವಾಲಿಟಿ ಆಫ್ ಬೀಯಿಂಗ್ ಹಾನೆಸ್ಟ್ ಅಂಡ್ ಹ್ಯಾವಿಂಗ್ ಸ್ಟ್ರಾಂಗ್ ಮಾರಲ್ ಪ್ರಿನ್ಸಿಪಲ್ಸ್. ಓಕೆನಾ? ಈಗ ನೀವು ನಿಮ್ಮ ಒಂದು ಸ್ಟ್ರಾಂಗ್ ಮಾರಲ್ ಪ್ರಿನ್ಸಿಪಲ್ಸ್ ನೀವು ಇಟ್ಕೊಂಡು ಆ ಒಂದು ಅಚೀವ್ ರಿಸಲ್ಟ್ಸ್ ಏನ್ ಮಾಡ್ತೀರಾ ಅದು ತುಂಬಾ ಕೌಂಟ್ ಆಗುತ್ತೆ. ಸೊ ಇದು ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಲೈಕ್ ಮಾರಲ್ ಪ್ರಿನ್ಸಿಪಲ್ಸ್ ಇದ್ರೆ ಮಾತ್ರ ನಾವು ಆ ಒಂದು ರಿಸಲ್ಟ್ ನ ಅಚೀವ್ ಮಾಡಬಹುದು. ನೀವು ಒಂದು ಸಕ್ಸಸ್ಫುಲ್ ಮಶ್ರೂಮ್ ಆಂಟರ್ಪ್ರಿನರ್ ಆಗ್ಬೇಕಂದ್ರೆ ನೀವು ಏನ್ ಮಾಡಬೇಕು, ಏನ್ ನಿಮ್ಮ ಸ್ಟ್ರಾಂಗ್ ಪ್ರಿನ್ಸಿಪಲ್ಸ್ ಅಸೆಟ್ಸ್ ನ ನೀವು ಇಟ್ಕೊಂಡು ವರ್ಕ್ ಮಾಡ್ತಿದ್ದೀರಾ ಅದು ಮಾರಲ್ ಪ್ರಿನ್ಸಿಪಲ್ಸ್ ಇಂಟಿಗ್ರಿಟಿಯಲ್ಲಿ ವರ್ಕ್ ಆಗುತ್ತೆ. ಓಕೆನಾ? ಲೈಕ್ ನೆಕ್ಸ್ಟ್ ಬಂದ್ಬಿಟ್ಟು ಹೇಗೆ ನೀವು ಪ್ರೊಡಕ್ಟಿವ್ ಆಗ್ಬೇಕಂದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ನೀವು ಪ್ಲಾನ್ ತುಂಬಾ ಇಂಪಾರ್ಟೆಂಟ್ ನಿಮಗೆ. ಓಕೆನಾ? ಸೊ ಲೈಕ್ ಫಾರ್ ಎಕ್ಸಾಂಪಲ್ ಪ್ಲಾನ್ ನೀವು ಮಾಡ್ಕೊಂಡ್ರೆ ನೀವು ಪ್ರೊಡಕ್ಟಿವ್ ಆಗ್ಬೋದು. ನಿಮ್ಮ ಡೈಲಿ, ವೀಕ್ಲಿ, ಮಂತ್ಲಿ, ಸೊ ಇದೆಲ್ಲ ನೀವು ನಾಳೆ ಕೆಲಸ ಏನ್ ಮಾಡಬೇಕು ಇವತ್ತೇ ಫಿಕ್ಸ್ ಮಾಡಿಬಿಟ್ರೆ ನಾಳೆ ಕೆಲಸ ತುಂಬಾ ಈಸಿ ಆಗ್ಬಿಡುತ್ತೆ. ಓಕೆನಾ? ನೀವು ಸುಮ್ಮನೆ ನಾಳೆ ಎದ್ದೇಳ್ಬಿಟ್ಟು ನಾಳೆ ಕೆಲಸ ನಾಳೆ ನೋಡೋಣ ಅಂದ್ರೆ ನಾಳೆ ಕೆಲಸ ಏನೂ ಆಗಲ್ಲ. ಓಕೆನಾ? ನೀವು ನಾಳೆ ಒಂದು ಫಿಕ್ಸ್ ಮಾಡ್ಕೊಬೇಕು. ನಾನು ಇಷ್ಟು ಗ್ರೋ ಮಾಡ್ತಾ ಇದ್ರೆ ನಾಳೆ ಒಂದು 10 kg ಮಶ್ರೂಮ್ಸ್ ಬಂದ್ರೆ ನಾನು 10 kg ಹೇಗೆ ಸೆಲ್ ಮಾಡಬೇಕು ಅದನ್ನ ನೀವು 1 day ಬಿಫೋರ್ ರೆಡಿ ಆಗಬೇಕು. ಸೊ ವೀಕ್ಲಿ ಪ್ಲಾನಿಂಗ್, ಮಂತ್ಲಿ ಪ್ಲಾನಿಂಗ್ ಹಾಗೂ ಒಂದು 6 months ಪ್ಲಾನ್, ಹೀಗೆ ನೀವು ವರ್ಕ್ ಮಾಡಿದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಪ್ರೊಡಕ್ಟಿವ್ ಆಗಕ್ಕೆ. ನೀವು ಟೈಮ್ ನ ತುಂಬಾ ವ್ಯಾಲ್ಯೂಬಲ್ ಅಸೆಟ್ಸ್ ಆಗಿ ನೋಡಬೇಕು. ಏನಕ್ಕಂದ್ರೆ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಫೋಕಸ್ ಇಸ್ ಈಕ್ವಲ್ ಟು ಟೈಮ್ ಇಸ್ ಈಕ್ವಲ್ ಟು ಮನಿ ಅಂತ. ಸೊ ನಿಮ್ಮ ಡೈಲಿ ಪ್ಲಾನ್ಸ್, ವೀಕ್ಲಿ ಪ್ಲಾನ್ಸ್, ಮಂತ್ಲಿ ಪ್ಲಾನ್ಸ್ ತುಂಬಾ ಇಂಪಾರ್ಟೆಂಟ್. ಹೀಗೆ ನೀವು ವರ್ಕ್ ಮಾಡಿದ್ರೆ ನೀವು ಆ ಗೋಲ್ಸ್ ನ ನೀವು ಫಾಸ್ಟ್ ಆಗಿ ಅಚೀವ್ ಮಾಡ್ಕೊಬಹುದು. ಇದೊಂದು ಪರ್ಸನಲ್ ಸ್ಕಿಲ್ಸ್. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಫೋಕಸ್
ತುಂಬಾ ಇಂಪಾರ್ಟೆಂಟ್. ನೀವು ಆನ್ ಹೈಯರ್ ವ್ಯಾಲ್ಯೂಸ್ ಮೋರ್ ಇಂಪಾರ್ಟೆನ್ಸ್ ಗೋಲ್ಸ್ ಅಂಡ್ ಪ್ರಯಾರಿಟೀಸ್ ಕೊಡಬೇಕಾಗುತ್ತೆ. ನಿಮ್ಮ ಗೋಲ್ಸ್ ಎಷ್ಟು ಅಚೀವ್ ಮಾಡಬೇಕು, 50,000 ಕನ್ಸಿಸ್ಟೆಂಟ್ ಪರ್ ಮಂತ್ ಮಾಡ್ಕೊಂಡು ಹೋಗ್ಬೇಕಾ, ಅದು ನಿಮ್ಮ ಗೋಲ್. ಓಕೆನಾ. ಸೊ ಹಂಗಿರ್ಬೇಕಾದ್ರೆ ಏನ್ ವ್ಯಾಲ್ಯೂಸ್ನ ನೀವು ಆ್ಯಡ್ ಮಾಡಿ ಹೆಂಗೆ ನೀವು ಅಚೀವ್ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್. ಹೇಗೆ ನೀವು ಮಾರ್ಕೆಟಿಂಗ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೀರಾ, ಹೇಗೆ ನೀವು ಫಾರ್ಮಿಂಗ್ ಸೆಗ್ಮೆಂಟ್ ಅಲ್ಲಿ ಮಶ್ರೂಮ್ ಅಲ್ಲಿ ವರ್ಕ್ ಮಾಡ್ತೀರಾ, ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮ ಗೋಲ್ಸ್ ಮತ್ತೆ ಪ್ರಿಯಾರಿಟೀಸ್ ಅಂದ್ರೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ನಿಮ್ಮ ಗೋಲ್ಸ್ಗೆ. ಓಕೆನಾ. ಸೊ ಅದು ಫೋಕಸ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾನೇಜಿಂಗ್. ನೀವು ಕಂಟ್ರೋಲ್ the phones and emails, learn how to terminate discussions. Like for example, ನೀವು ಪ್ರೊಡಕ್ಟಿವ್ ಆಗಬೇಕಂದ್ರೆ ನಿಮ್ಮ ಮೇಲ್ಸ್ ಫಾರ್ ಎಕ್ಸಾಂಪಲ್ ಮೆಸೇಜಸ್ ಆಗಿರಲಿ, ವಾಟ್ಸಪ್ ಮೆಸೇಜಸ್ ಆಗಿರಲಿ, ನೀವು ಇಮಿಡಿಯೇಟ್ ಆಗಿ ಎಷ್ಟು ಸಲ ನೀವು ಫೋನ್ನ ನೋಡ್ತೀರಾ ಅಲ್ವಾ, ಒಂದ್ಸಲ ಒಂದು ನೋಟಿಫಿಕೇಶನ್ ಬಂದಿದ ತಕ್ಷಣ ನೀವು ನೋಡ್ತೀರಾ. ಸೊ ಆ ನೋಟಿಫಿಕೇಶನ್ಸ್ ನಿಮ್ಗೆ ಎಷ್ಟು ಡಿಸ್ಟ್ರಾಕ್ಷನ್ಸ್ ಮಾಡ್ತಾ ಇದೆ ಅಲ್ವಾ. ಸೊ ಅದಕ್ಕೆ ನೀವು ಒಂದು ವರ್ಕ್ ತಗೊಂಡಿದ್ದೀರಾ, ಆ ವರ್ಕ್ ಕಂಪ್ಲೀಟ್ ಆಗೋ ತನಕ ನೀವು ಬೇರೆದೇನು ಮಾಡಕ್ಕೆ ಹೋಗ್ಬೇಡಿ. ಏನಕ್ಕಂದ್ರೆ ಒಂದು ಆಂಟರ್ಪ್ರಿನರ್ ಲಕ್ಷಣನೇ ಅಲ್ಲ ಅದು. ಓಕೆನಾ. ಸೊ ಹೇಗೆ ಟರ್ಮಿನೇಟ್ ಮಾಡಿ ನಿಮ್ಮ ಒಂದು ಪ್ರೊಡಕ್ಟಿವ್ ಜರ್ನಿನ ಸ್ಟಾರ್ಟ್ ಮಾಡ್ತೀರಾ, ಮ್ಯಾನೇಜಿಂಗ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಕಾನ್ಸಂಟ್ರೇಟ್. ನೀವು ಒಂದು ಟಾಸ್ಕ್ ತಗೊಳ್ತೀರಾ, ಅದು 100% ಕಂಪ್ಲೀಟ್ ಆಗೋ ತನಕ ನೆಕ್ಸ್ಟ್ ಟಾಸ್ಕ್ ಹೋಗ್ಲೇಬೇಡಿ. ಸೊ ಈಗ ವಿಡಿಯೋದಲ್ಲಿ ಇದ್ದೀರಾ, ಈ ಒಂದು ಮಶ್ರೂಮ್ ಆಂಟರ್ಪ್ರಿನರ್ಶಿಪ್ ಜರ್ನಿ ಈ ಕೋರ್ಸ್ ಅಲ್ಲಿ ಇದ್ದೀರಾ. ಸೊ ಇದು 100% ಕಂಪ್ಲೀಟ್ ಮಾಡಿ. ಸೊ 100% ಕಂಪ್ಲೀಟ್ ಮಾಡಿ, ಈ ಟಾಸ್ಕ್ ನ ಕಂಪ್ಲೀಟ್ ಮಾಡಿ, ನೆಕ್ಸ್ಟ್ ನಿಮ್ಮ ಕೆಲಸಕ್ಕೆ ಹೋಗಿ. ಓಕೆನಾ. ಸೊ ನೀವು ಬರೀ ಇದರಲ್ಲಿ ವಾಚ್ ಮಾಡಿದ್ರೆ ಅಲ್ಲ, ಆಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾನ್ಸಂಟ್ರೇಷನ್ ತುಂಬಾ ಇಂಪಾರ್ಟೆಂಟ್. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವರ್ಕ್ ನ ಡೆಲಿಗೇಟ್ ಮಾಡಿ. ಎಲ್ಲ ವರ್ಕು ನಾನೇ ಮಾಡ್ತೀನಿ ಅಂದ್ರೆ ಆಗಲ್ಲ. ಸೊ ಏನೇನು ವರ್ಕು ಸ್ಮಾಲ್ ಪ್ರೈಸಿಗೆ ಹೈಯರ್ ಮಾಡ್ಕೊಂಡ್ಬಿಟ್ಟು ಎಂಪ್ಲಾಯ್ಮೆಂಟ್ ಕೊಡ್ಬಿಟ್ಟು ನಿಮ್ಮ ಕೆಲಸ ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಲ್ಲಿ ಕೆಲಸ ಮುಗಿಸಿ ನೀವು ಒಂದು ಸಕ್ಸಸ್ಫುಲ್ ಆಂಟರ್ಪ್ರಿನರ್ ಆಗ್ಬೋದು. ಓಕೆನಾ. ಸೊ ಲೈಕ್ ಲೋವರ್ ಇನ್ಕಮ್ಸ್ ಅಂಡ್ ಸ್ಯಾಲರೀಸ್ಗೆ ನಿಮ್ಗೆ ಜನ ಸಿಗ್ತಾರೆ. ಸೊ ಆ ವರ್ಕ್ನ ಡೆಲಿಗೇಟ್ ಮಾಡಿಬಿಟ್ಟು ನೀವು ಫರ್ದರ್ ಪ್ರೊಡಕ್ಟಿವ್ ಆಗ್ಬೋದು. ಓಕೆನಾ. ಸೊ ಇದು ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರುತ್ತೆ. ಲೈಕ್ ರಿಸಲ್ಟ್ಸ್, ಆಕ್ಟಿವಿಟೀಸ್, ಕ್ವಾಂಟಿಟೀಸ್ ಹಾಗೂ ಶೆಡ್ಯೂಲಿಂಗ್, ಇಂಟಿಗ್ರಿಟಿ. ನೆಕ್ಸ್ಟ್ ಹೇಗೆ ಪ್ರೊಡಕ್ಟಿವ್ ಆಗ್ಬೋದು. ಪ್ರೊಡಕ್ಟಿವ್ ಆಗ್ಬೇಕಂದ್ರೆ ಪ್ಲಾನ್ಸ್, ಫೋಕಸ್, ಮ್ಯಾನೇಜ್ಮೆಂಟ್, ಕಾನ್ಸಂಟ್ರೇಟ್ ಹಾಗೂ ವರ್ಕ್ನ ಡೆಲಿಗೇಟ್ ಮಾಡಿ. ಸೊ ಇದು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೇಂಟೈನಿಂಗ್ ದ ರೆಕಾರ್ಡ್ಸ್. ಒಂದು ಆಂಟರ್ಪ್ರಿನರ್ ಲಕ್ಷಣ ಏನಂದ್ರೆ ರೆಕಾರ್ಡ್ಸ್ ನ ಮೇಂಟೈನ್ ಮಾಡಬೇಕಾಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಕ್ಯಾಶ್ ಬುಕ್. ಓಕೆನಾ. ಕ್ಯಾಶ್ ಬುಕ್ ಅಂದ್ರೆ ನಿಮ್ಮ ಪ್ರಾಫಿಟ್, ಇನ್ಕಮ್ಸ್ ಮತ್ತೆ ಔಟ್ಕಮ್ಸ್ ಎಷ್ಟಾಗ್ತಾ ಇದೆ, ನಿಮ್ಮ ಕ್ಯಾಶ್ ನ ಹಾಕಿದ್ದೀರಾ, ಸೊ ಅದು ಕ್ಯಾಶ್ ಬುಕ್. ಇನ್ವೆಂಟರಿ ಬುಕ್ ಅಂದ್ರೆ ನೋಡಿ ನಿಮ್ಮ ಹತ್ರ ಏನೇನು ಐಟಮ್ಸ್ ಇದೆ ಎಲ್ಲ ನೀವು ಸಪರೇಟ್ ಬುಕ್. ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಮ ಮೆಟೀರಿಯಲ್ಸ್ ಏನೇನಿದೆ ಅದೊಂದು ಸಪರೇಟ್ ಬುಕ್ ಅಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ನೀವು ಈಗ ಏನ್ ಸ್ಕ್ರೀನ್ ಅಲ್ಲಿ ನೋಡ್ತೀರಾ ಇದು ಬೇಕಾದ್ರೂ ನೀವು ಡೌನ್ಲೋಡ್ ಮಾಡ್ಕೊಂಡು ಇರ್ಕೊಳ್ಬಹುದು. ಹಾಗೂ ನಾನು ಇದರ ಲಿಂಕ್ ಕೂಡ ಕೊಡ್ತೀನಿ. ಸೊ ಇನ್ವೆಂಟರಿ ಬುಕ್ ಕೂಡ ಇಂಪಾರ್ಟೆಂಟ್. ಫಿಸಿಕಲ್ ಐಟಮ್ಸ್ ನ ನೀವು ಏನೇನು ನಿಮ್ಮ ಹತ್ರ ಐಟಮ್ಸ್ ಇದೆ ಅದು ನೀವು ಮೆನ್ಷನ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕ್ರೆಡಿಟ್ ಬುಕ್. ನಾವು ಏನೇ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಎಲ್ಲ ನಮ್ ಕ್ಯಾಶ್ ಅಲ್ಲಿ ಡೀಲ್ ಆಗಲ್ಲ. ಸೊ ಫಾರ್ ಎಕ್ಸಾಂಪಲ್ ನಮ್ಗೆ ಹಂಗಿರ್ಬೇಕಾದ್ರೆ ನಾವು ಕ್ರೆಡಿಟ್ಸ್ ಕೊಡ್ಬೇಕಾಗುತ್ತೆ ಜನರಿಗೆ. ಸೊ ಕ್ರೆಡಿಟ್ಸ್ ಕೊಡ್ಬೇಕಾದ್ರೆ ಅಶ್ಯೂರೆನ್ಸ್ ಏನ್ ಮಾಡ್ಕೊಡಿ ಅಂದ್ರೆ ನೀವು ಟ್ರಸ್ಟ್ ವರ್ತಿ ಪೀಪಲ್ಸ್ ಮಾತ್ರ ನೀವು ಕ್ರೆಡಿಟ್ಸ್ ಕೊಡಿ. ಓಕೆನಾ. ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಶ್ ಮಶ್ರೂಮ್ ಆಗಿರಲಿ, ಡ್ರೈ ಮಶ್ರೂಮ್ಸ್ ಆಗಿರಲಿ, ಪ್ರಾಡಕ್ಟ್ ನೀವು ಡೆವಲಪ್ ಮಾಡ್ತಿದ್ದೀರಾ ಅಂದ್ರೆ ಅದೆಲ್ಲ ನೀವೇನ್ ಮಾಡಿ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಟ್ರಸ್ಟ್ ವರ್ತಿ ಪೀಪಲ್ಸ್ ನೀವು ಯಾರಿಗೆ ಟ್ರಸ್ಟ್ ಮಾಡ್ಬೋದು ಅವ್ರಿಗೆ ಮಾತ್ರ ಕೊಟ್ಬಿಟ್ಟು ಈ ತರ ಒಂದು ಕ್ರೆಡಿಟ್ ಬುಕ್ ನ ಮೇಂಟೈನ್ ಮಾಡಿ. ಸೊ ನಿಮಗೆ ನೆಕ್ಸ್ಟ್ ರೆಕಾರ್ಡ್ಸ್ ಮೇಂಟೈನ್ ಮಾಡೋದ್ರಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡೆಪ್ಟರ್ ಬುಕ್. ನೀವು ಏನೇ ವಸ್ತು ತಗೊಂತಿದ್ದೀರಾ ಅಂದ್ರೆ ಎಲ್ಲ ನೀವು ಕ್ಯಾಶ್ ಅಲ್ಲೂ ಹ್ಯಾಂಡಲ್ ಮಾಡಲ್ಲ. ನಿಮ್ಗೆ ಯಾರು ಟ್ರಸ್ಟ್ ಮಾಡ್ತಾರೆ ಅವರು ಕೂಡ ನಿಮಗೆ ಡೆಪ್ಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ನೆಕ್ಸ್ಟ್ ಕೊಡ್ಬೋದು ದುಡ್ಡು ಅವರಿಗೆ. ಫಾರ್ ಎಕ್ಸಾಂಪಲ್ ಸ್ಪಾನ್ ತಗೊಂತಿದ್ದೀರಾ ಅಂದ್ರೆ ಸ್ಪಾನ್ ಆಗಿರಲಿ, ಮೆಟೀರಿಯಲ್ಸ್ ಆಗಿರಲಿ, ನೀವು ಅಲ್ಲೆಲ್ಲ ಏನ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಟ್ರಸ್ಟ್ ವರ್ತಿ ಪೀಪಲ್ಸ್ ಸಿಕ್ಕಿದ್ರೆ ನೀವು ಟ್ರಸ್ಟ್ ತೋರಿಸಿದ್ರೆ ಅವರಿಗೆ, ಅವರು ನಿಮಗೆ ಸಾಲ ರೂಪದಲ್ಲಿ ನಿಮಗೆ ಕ್ಯಾಶ್ ಕೊಡ್ತಾರೆ. ಅದನ್ನ ಮೇಂಟೈನ್ ಮಾಡ್ಕೊಂಬಿಡಿ. ಯಾರ್ಯಾರಿಗೆ ನೀವು ಕೊಡಬೇಕು, ಯಾರ ಹತ್ರ ನೀವು ಮೆಟೀರಿಯಲ್ಸ್ ತಗೊಂಡಿದ್ದೀರಾ. ಸೊ ಹೀಗೆ ಒಂದು ಬಿಸ್ನೆಸ್ ನ ಆಂಟರ್ಪ್ರಿನರ್ ನ ಒಂದು ಇದು ಸೆಗ್ಮೆಂಟ್ ಅಲ್ಲಿ ವರ್ಕ್ ಆಗುತ್ತೆ. ಓಕೆನಾ. ಡೆಪ್ಟರ್ ಬುಕ್ಸ್ ಹಾಗೂ ನಿಮ್ಮ ಲೇಬರ್ಸ್ ಬುಕ್. ನಿಮ್ಮ ಡೈಲಿ ವೇಜಸ್, ವೀಕ್ಲಿ ವೇಜಸ್ ಹಾಗೂ ಮಂತ್ಲಿ ವೇಜಸ್ ನ ಮೇಂಟೈನ್ ಮಾಡಿ. ಸೊ ಆ ಲೇಬರ್ಸ್ ನ ನೀವು ಎಷ್ಟು ಯೂಸ್ ಮಾಡಿದ್ರೆ, ಎಷ್ಟು ನಿಮ್ಮ ಖರ್ಚು ಬೀಳ್ತಾ ಇದೆ ಅದು ತುಂಬಾ ಇಂಪಾರ್ಟೆಂಟ್. ಸೊ ಈಗೇನ್ ಸ್ಕ್ರೀನ್ ಅಲ್ಲಿ ನೋಡ್ತೀರಾ ಇದೊಂದು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಇದರಲ್ಲಿ ನೀವು ಒಂದು ಲೇಬರ್ಸ್ ನ ಕಾಸ್ಟ್ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿ. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಏನ್ ಮಾಡಿ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಮೇಜರ್ ಆಗಿ ಒಂದು ಬುಕ್ ಇಟ್ಕೊಳ್ಳಿ, ಕ್ಯಾಶ್ ಬುಕ್. ಅದರಲ್ಲೇ ಒಂದು ಸೆಗ್ಮೆಂಟ್ ಮಾಡ್ಕೊಳ್ಳಿ. ಓಕೆನಾ. ನೀವು ಎಷ್ಟು ನಿಮ್ಮ ಬಿಸ್ನೆಸ್ ಅಲ್ಲಿ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತೀರಾ. ಏನಕ್ಕಂದ್ರೆ ಇದನ್ನ ನೀವು ಬಿಸ್ನೆಸ್ ಆಗಿ ಟ್ರೀಟ್ ಮಾಡಿದ್ರೆ ಬಿಸ್ನೆಸ್ ಆಗಿ ಟ್ರೀಟ್ ಮಾಡುತ್ತೆ, ನೀವು ಹಾಬಿ ಹಂಗೆ ಟ್ರೀಟ್ ಮಾಡಿದ್ರೆ ಇದು ಹಾಬಿ ಆಗಿ ಟ್ರೀಟ್ ಮಾಡುತ್ತೆ. ಓಕೆನಾ. ಸೊ ನೀವು ಒಂದು ಕ್ಯಾಶ್ ಬುಕ್ ನ ಮೇಂಟೈನ್ ಒಂದು ಕಂಪ್ಲೀಟ್ ಆಗಿ ಒಂದು ಬುಕ್ ಮೇಂಟೈನ್ ಮಾಡಿ. ಅದರಲ್ಲೇ ಕ್ಯಾಶ್, ಇನ್ವೆಂಟರಿ, ಕ್ರೆಡಿಟ್, ಡೆಪ್ಟರ್, ಲೇಬರ್ಸ್ ಇದೆಲ್ಲ ನೀವು ಸೆಗ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡಿ. ಓಕೆನಾ. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲ ಅಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡು ನಾನು ಏನು ಶೀಟ್ಸ್ ಕೊಟ್ಟಿದ್ದೀನಿ ಆ ಡೌನ್ಲೋಡ್ ಮಾಡ್ಕೊಂಡು ಮೇಂಟೈನ್ ಮಾಡ್ತಾ ಇರಿ. ಓಕೆನಾ. ಸೊ ಇದು ತುಂಬಾ ಇಂಪಾರ್ಟೆಂಟ್, ಮೇಂಟೈನಿಂಗ್ ದ ರೆಕಾರ್ಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್. ನಾನು ಫಸ್ಟ್ ವಿಡಿಯೋದಲ್ಲಿ ಆಂಟರ್ಪ್ರಿನರ್ ಅಂಡರ್ಸ್ಟ್ಯಾಂಡ್ ಅಲ್ಲಿ ಹೇಳಿದ್ದೀನಿ. ಸೊ ಇದರಲ್ಲಿ ನೀವೇನ್ ಮಾಡಿ ಅಂದ್ರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನ ನೀವು ಡೆವಲಪ್ ಮಾಡ್ಬೇಕಂದ್ರೆ
ಲೈಕ್ ನೀವು ಸ್ಮಾಲ್ ವಿನ್ಸ್ ನ ಸೆಲೆಬ್ರೇಟ್ ಮಾಡಿ, ಓಕೆನಾ. ಸೊ ಇವತ್ತು ನೀವು 50 ಬ್ಯಾಗ್ಸ್ ಮಾಡಿದ್ರಾ, ಸೊ ಅದನ್ನ ನೀವು ಆ ವಿನ್ ಹಂಗೆ ಸೆಲೆಬ್ರೇಟ್ ಮಾಡಿ. ಏನಕ್ಕಂದ್ರೆ ಆ ವಿನ್ ನೀವು ಸೆಲೆಬ್ರೇಟ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ 100 ಬ್ಯಾಗ್ಸ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಯಾವ್ದಾದ್ರು ನೀವು ಅಚೀವ್ಮೆಂಟ್ ಮಾಡ್ತೀರಾ, ನೀವು ಏನು ಅಚೀವ್ಮೆಂಟ್ ಮಾಡಬೇಕು, ಸೊ ಆ ಅಚೀವ್ಮೆಂಟ್ನ ಸ್ಮಾಲ್ ವಿನ್ಸೇ ಆಗಿರಲಿ, ಸ್ಮಾಲ್ ಅಚೀವ್ಮೆಂಟ್ಸ್ ನೀವು ಸೆಲೆಬ್ರೇಟ್ ಮಾಡಿ, ಓಕೆನಾ. ಇದರಲ್ಲಿ ನಿಮಗೆ ಪ್ರೋತ್ಸಾಹ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ನೀವು ಬಿಗರ್ ಏಮ್ಗೆ ನೀವು ಅಚೀವ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ, ಓಕೆನಾ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಪಾಸಿಟಿವ್ ಅಫರ್ಮೇಷನ್ಸ್ ನ ಕೇಳಿ. ಲೈಕ್ ಫಾರ್ ಎಕ್ಸಾಂಪಲ್ ಯೂಟ್ಯೂಬಲ್ಲಿ ಹೋಗಿದ ತಕ್ಷಣ ನೀವು ಅಫರ್ಮೇಷನ್ಸ್ ಅಂತ ಬಂದ್ರೆ ನಿಮಗೆ ಪಾಸಿಟಿವಿಟಿ ಅಫರ್ಮೇಷನ್ಸ್ ಬರುತ್ತೆ. ಸೊ ಆ ಅಫರ್ಮೇಷನ್ಸ್ ಕೇಳಿ, ಅದು ಸೆಲ್ಫ್ ಡೆವಲಪ್ಮೆಂಟ್ ಅಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಸ್ಟ್ರೆಂತ್ ಮತ್ತೆ ವೀಕ್ನೆಸಸ್ ನ ಅರ್ಥ ಮಾಡ್ಕೊಂಬಿಡಿ. ಇದು ಫಸ್ಟ್ ಡೇ ಅಲ್ಲೇ ನಿಮ್ಮ ಸ್ಟ್ರೆಂತ್ ಮತ್ತೆ ವೀಕ್ನೆಸಸ್ ನ ಸ್ಟಾರ್ಟ್ ಮಾಡ್ಕೊಂಬಿಡಿ. ನಿಮ್ಮ ವೀಕ್ನೆಸಸ್ ಮೇಲೆ ವರ್ಕ್ ಮಾಡಿ, ನಿಮ್ಮ ಸ್ಟ್ರೆಂತ್ ನ ಯೂಸ್ ಮಾಡ್ಕೊಂಬಿಟ್ಟು ನಿಮ್ಮ ಪ್ರಾಡಕ್ಟ್ ನ ಸೆಲ್ ಮಾಡಿ ಒಂದು ಅಚೀವ್ಮೆಂಟ್. ಲೈಕ್ ಫಾರ್ ಎಕ್ಸಾಂಪಲ್ ಹೈಲಿ ಸಕ್ಸಸ್ಫುಲ್ ಒಬ್ಬ ಮಶ್ರೂಮ್ ಆಂಟರ್ಪ್ರೆನರ್ ಆಗ್ಬೇಕಂದ್ರೆ ನಿಮ್ಮ ಸ್ಟ್ರೆಂತ್ಸ್ ಹಾಗೂ ವೀಕ್ನೆಸಸ್ ನ ನೀವು ಅರ್ಥ ಮಾಡ್ಕೊಂಡು ವರ್ಕ್ ಮಾಡಿ, ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಯೂನಿಕ್, ಓಕೆನಾ. ನೀವು ನಿಮ್ಗೆ ಇಂಪಾರ್ಟೆನ್ಸ್ ಕೊಡಿ, ಓಕೆನಾ. ಪ್ರಿಯಾರಿಟಿ ಕೊಡಿ, ಓಕೆನಾ. ನೀವು ಕಂಪೇರ್ ಬೇರೆಯವ್ರಿಗೆ ಮಾಡಬೇಡಿ, ಓಕೆನಾ. ಲೈಕ್ ಫಾರ್ ಎಕ್ಸಾಂಪಲ್ ಅವ್ನು ಮಾಡ್ಬೋದು ಏನಕ್ಕಂದ್ರೆ ಅವನಿಗೆ ಕೆಪಾಬಿಲಿಟಿ ಇದೆ, ನೋ, ತಪ್ಪು. ನಿಮ್ಮ ಹತ್ರನೂ ಕೆಪಾಸಿಟಿ ಇದೆ, ನಿಮ್ಮ ಹತ್ರನೂ ಕೆಪಾಬಿಲಿಟಿ ಇದೆ, ನೀವು ಅರ್ಥ ಮಾಡ್ಕೊಬೇಕು. ನೀವು ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನ ನೀವೇ ಚೇಂಜ್ ಮಾಡಬಾರ್ದು ಹೊತ್ತು ಯಾರ್ಯಾರು ಚೇಂಜ್ ಮಾಡೋಕ್ಕಾಗಲ್ಲ, ಓಕೆನಾ. ಸೊ ಅದನ್ನ ನೀವು ಬೇರೆಯವ್ರಿಗೆ ಕಂಪೇರ್ ಮಾಡಬೇಡಿ. ಅವ್ನು ಮಾಡ್ಬೋದು ನಾನು ಮಾಡೋಕ್ಕಾಗಲ್ಲ, ಹಂಗೆಲ್ಲ ಇಲ್ಲ. ಸೊ ನೀವು ಮಾಡ್ಬೋದು, ಮಾಡಿ, ಓಕೆನಾ. ಸೊ ಇದು ಡೆವಲಪಿಂಗ್ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ ನಿಮ್ಮ ವಿನ್ಸ್ ನ ಸೆಲೆಬ್ರೇಟ್ ಮಾಡಿ, ಸ್ಮಾಲ್ ವಿನ್ಸ್ ನೇ ಸೆಲೆಬ್ರೇಟ್ ಮಾಡಿ. ಯೂಟ್ಯೂಬ್ ಅಲ್ಲಿ ಅಫರ್ಮೇಷನ್ಸ್ ಅಂತ ಹೊರಡಿರಿ, ನಿಮಗೆ ಅಫರ್ಮೇಷನ್ಸ್ ಬರುತ್ತೆ. ನೆಕ್ಸ್ಟ್ ನಿಮ್ಮ ಸ್ಟ್ರೆಂತ್ ಮತ್ತೆ ವೀಕ್ನೆಸಸ್ ನ ಅರ್ಥ ಮಾಡ್ಕೊಂಬಿಡಿ. ನೆಕ್ಸ್ಟ್ ಕಂಪೇರಿಂಗ್, ಬೇರೆಯವ್ರಿಗೆ ಕಂಪೇರ್ ಮಾಡೋದನ್ನ ಅವಾಯ್ಡ್ ಮಾಡಿ, ಓಕೆನಾ. ಸೊ ಹಿಂಗ್ ಮಾಡಿದ್ರೆ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ನ ನೀವು ರೈಸ್ ಮಾಡ್ಕೊಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಆಟಿಟ್ಯೂಡ್ ಬಿಲ್ಡಿಂಗ್. ಲೈಕ್ ಫಾರ್ ಎಕ್ಸಾಂಪಲ್ ಆಟಿಟ್ಯೂಡ್ ಆಂಟರ್ಪ್ರಿನರ್ಶಿಪ್ ಅಲ್ಲಿ ಪ್ಯಾಷನ್ ಹಂಗೆ ವರ್ಕ್ ಮಾಡಿ, ಓಕೆನಾ. ನಿಮ್ಮ ಪ್ಯಾಷನ್ಸ್ ತುಂಬಾ ಇಂಪಾರ್ಟೆಂಟ್. ನೋಡಿ, ಯೂನಿಕ್ ಫೀಲ್ಡ್ ಮಾಡಕ್ ಬರ್ತಾ ಇದ್ದೀರಾ, ಯೂನಿಕ್ ಆಗಿ ಪ್ರೆಸೆಂಟ್ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್ ನೀವು ಈಗ ಮಶ್ರೂಮಿಗೆ ಬಂದಿದ್ದೀರಾ, ಇದೇ ಒಂದು ಯೂನಿಕ್ ಕಾನ್ಸೆಪ್ಟ್. ಲೈಕ್ ಫಾರ್ ಎಕ್ಸಾಂಪಲ್ ನೀವು ಹೇಗೆ ನಿಮ್ಮ ಒಂದು ಆಂಟರ್ಪ್ರಿನರ್ಶಿಪ್ ಪ್ಯಾಷನ್ಸ್ ನ ನೀವು ಡೆವಲಪ್ ಮಾಡಿಬಿಟ್ಟು ನೀವು ಸಕ್ಸಸ್ ರೇಟ್ಸ್ ನ ನೋಡ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್. ಅದು ನಿಮ್ಮ ಆಟಿಟ್ಯೂಡ್ ಬಿಲ್ಡಿಂಗ್, ಪಾಸಿಟಿವ್ ಆಟಿಟ್ಯೂಡ್ ಬಿಲ್ಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಆಟಿಟ್ಯೂಡ್ ಆಂಟರ್ಪ್ರಿನರ್ಶಿಪ್ ಸಕ್ಸಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಪ್ಯಾಷನ್ ಜೊತೆ ವರ್ಕ್ ಮಾಡಿ. ಆ ಪ್ಯಾಷನ್ ನಿಮಗೆ ನಿಮ್ಮ ಮನಿ ಟರ್ನ್ ಮಷೀನ್ ಅಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರೇವ್ ಆಗಿರಿ. ಲೈಕ್ ಫಾರ್ ಎಕ್ಸಾಂಪಲ್ ನೀವೇನು ತಪ್ಪು ಮಾಡ್ತಾ ಇಲ್ಲ, ಸೊ ಬ್ರೇವ್ ಆಗಿರಿ, ಬ್ರೇವ್ ಆಗಿ ಮಾತಾಡಿ, ಬ್ರೇವ್ ಆಗಿ ಸೆಲ್ ಮಾಡಿ, ಬ್ರೇವ್ ಆಗಿ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಿ, ಬ್ರೇವ್ ಆಗಿ ಆನ್ಲೈನ್ ಆಗಿರಲಿ ಆಫ್ಲೈನ್ ಆಗಿರಲಿ ಹ್ಯಾಂಡ್ಲಿಂಗ್ ಮಾಡಿ. ಹೇಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಕೂಡ ಯೂಸ್ ಮಾಡೋದು ನಾನು ಹೇಳ್ತೀನಿ ನಿಮಗೆ. ಸೊ ಅದನ್ನ ಬ್ರೇವ್ ಆಗಿ ನೀವು ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಪ್ರಾಡಕ್ಟ್ ನ ಸೆಲ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಫ್ಲೆಕ್ಸಿಬಿಲಿಟಿ ಆಗಿ ವರ್ಕ್ ಮಾಡಿ. ನೋಡಿ, ಬಿ ಫಿಕ್ಸ್ಡ್ ಆನ್ ಯುವರ್ ಗೋಲ್ಸ್. ಲೈಕ್ ಫಾರ್ ಎಕ್ಸಾಂಪಲ್ 1 lakh ಪರ್ ಮಂತ್ ಮಾಡಬೇಕಾ, ಅದು ಫಿಕ್ಸ್ಡ್, ಓಕೆನಾ. 1 lakh ಅನ್ನೋದು ಫಿಕ್ಸ್ಡ್. ಮತ್ತೆ ಫ್ಲೆಕ್ಸಿಬಲ್ ಆಗಿರಿ, ನೀವು ಹೇಗೆ ಅಲ್ಲಿಗೆ ಅಚೀವ್ ಮಾಡ್ತೀರಾ. ಸೊ ಬಿ ಫ್ಲೆಕ್ಸಿಬಲ್ ಆನ್ ಹೌ ಯು ಅಚೀವ್ ದೇರ್, ಅದು ತುಂಬಾ ಇಂಪಾರ್ಟೆಂಟ್, ಓಕೆನಾ. ಫ್ಲೆಕ್ಸಿಬಿಲಿಟಿನ ತೋರಿಸಿ. ನೆಕ್ಸ್ಟ್ ಸ್ಟ್ರಾಂಗ್ ವರ್ಕ್ ಎಥಿಕ್ ಆಗಿ ವರ್ಕ್ ಮಾಡಿ. ವರ್ಕ್ ಇಸ್ ವರ್ಷಿಪ್, ಓಕೆನಾ. ಸೊ ನಿಮ್ಮ ಎಲ್ಲ ವರ್ಕ್ ತುಂಬಾ ಇಂಪಾರ್ಟೆಂಟ್, ಓಕೆನಾ. ನೀವೊಬ್ಬ ಸಕ್ಸಸ್ಫುಲ್ ಮಶ್ರೂಮ್ ಆಂಟರ್ಪ್ರಿನರ್ ಆಗ್ಬೇಕಂದ್ರೆ ಲೈಕ್ ನಿಮ್ಮ ವರ್ಕ್ ಎಥಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವರ್ಕ್ ಎಥಿಕ್ ತುಂಬಾ ಇಂಪಾರ್ಟೆಂಟ್ ಆಟಿಟ್ಯೂಡ್ ಬಿಲ್ಡಿಂಗ್ ಅಲ್ಲಿ. ಸೊ ನಿಮ್ಮ ಪ್ಯಾಷನ್ ಅಲ್ಲಿ ವರ್ಕ್ ಮಾಡಿ, ಬ್ರೇವ್ ಆಗಿರಿ, ಫ್ಲೆಕ್ಸಿಬಲ್ ಆಗಿರಿ ಆನ್ ಹೌ ಯು ರೀಚ್ ಯುವರ್ ಗೋಲ್. ನೆಕ್ಸ್ಟ್ ಸ್ಟ್ರಾಂಗ್ ವರ್ಕ್ ಎಥಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಆಟಿಟ್ಯೂಡ್ ಬಿಲ್ಡಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಮ್ಯುನಿಕೇಶನ್ಸ್. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್, ಪರ್ಸನಲ್ ಸ್ಕಿಲ್ ಅಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಲೈಕ್ ನಿಮ್ಮ ಕಮ್ಯುನಿಕೇಶನ್ಸ್, ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ ನಿಮ್ಮ ಪ್ರಾಡಕ್ಟ್ ಆಗಿರಲಿ, ಮಾರ್ಕೆಟ್ ಅಲ್ಲಿ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಮೇಲೆ ನಿಮ್ಮ ಪ್ರಾಡಕ್ಟ್ ನ ಹೇಗೆ ನೀವು ಪ್ರೆಸೆಂಟ್ ಮಾಡ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ನೆಗೋಷಿಯೇಷನ್ ಸ್ಕಿಲ್ಸ್ ಬರುತ್ತೆ. ಲೈಕ್ ನಿಮ್ಮ ಪ್ರಾಡಕ್ಟ್ಗೆ 150 ಆಗಿರಲಿ 200 ರೂಪಾಯಿ ನೀವು ಏನು ಫಿಕ್ಸ್ ಮಾಡಿರ್ತೀರಾ, ಅದೊಂದು ಸ್ವಲ್ಪ ನೆಗೋಷಿಯೇಟಿಂಗ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್. ನೀವು ನಿಮ್ಗೆ ಗೊತ್ತಾಗಿದೆ ಎಷ್ಟು ನಿಮಗೆ ಖರ್ಚು ಬೀಳ್ತಾ ಇದೆ, ನಾನು ಒಂದು ಗ್ರೋ ಮಾಡ್ಬೇಕಂದ್ರೆ ಎಷ್ಟು ನನ್ನ ಫ್ರೆಶ್ ಮಶ್ರೂಮಿಗೆ ಬೀಳ್ತಾ ಇದೆ, ಎಷ್ಟು ನನ್ನ ಡ್ರೈ ಮಶ್ರೂಮ್ಸಿಗೆ ಬೀಳ್ತಾ ಇದೆ, ಎಷ್ಟು ನನ್ನ ಪ್ರಾಡಕ್ಟ್ ಡೆವಲಪ್ಮೆಂಟ್ಗೆ ಬೀಳ್ತಾ ಇದೆ, ಅದೆಲ್ಲ ನಿಮ್ಗೆ ಗೊತ್ತಿದೆ. ನೆಗೋಷಿಯೇಟ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್. ನೀವು ನೆಗೋಷಿಯೇಟ್ಸ್ ಮಾಡಿಬಿಟ್ಟು ನಿಮ್ಮ ಸೆಲ್ಲಿಂಗ್ ತುಂಬಾ ಇಂಪಾರ್ಟೆಂಟ್. ಇದೊಂದು ಪರ್ಸನಲ್ ಸ್ಕಿಲ್ಸ್ ನೀವು ಡೆವಲಪ್ ಮಾಡ್ಕೊಬಹುದು, ಓಕೆನಾ. ನೆಕ್ಸ್ಟ್ ಬಿ ಟ್ರಾನ್ಸ್ಪರೆಂಟ್, ಬಿ ಜಿನೀನ್ ಅಲ್ವಾ. ಸೊ ನೀವು ಟ್ರಾನ್ಸ್ಪರೆಂಟ್, ಪೀಪಲ್ ಸ್ಮೆಲ್ಸ್ ಅಲ್ವಾ, ಪೀಪಲ್ ಸ್ಮೆಲ್ ಮಾಡಿಬಿಡ್ತಾರೆ, ಓಕೆನಾ. ಸೊ ನೀವು ಎಷ್ಟು ಸುಳ್ಳು ಹೇಳ್ತಾ ಇದ್ದೀರಾ, ಎಷ್ಟು ನಿಜ ಹೇಳ್ತಿದ್ದೀರಾ, ಜನ ಈಸಿಲಿ ಕಂಡುಹಿಡಿದು ಬಿಡ್ತಾರೆ, ಓಕೆನಾ. ಸೊ ಬಿ ಟ್ರಾನ್ಸ್ಪರೆಂಟ್, ಕನ್ಸಿಸ್ಟೆಂಟ್ ಇರಿ, ಓಕೆನಾ. ಲೈಕ್ ಫಾರ್ ಎಕ್ಸಾಂಪಲ್ ನೀವು ಬಂದಿದ್ದೀರಾ ಅಂದ್ರೆ ಬಿಡಕ್ಕೆ ಹೋಗ್ಬೇಡಿ, ಓಕೆನಾ. ನಿಮ್ಗೆ ಏನು ಸಪೋರ್ಟ್ ಬೇಕೋ ಅದು ನನ್ನ ಹತ್ರ ಕೇಳಿ, ನಾನು ನಿಮ್ಗೆ ಕೊಡ್ತೀನಿ. ಲೈಕ್ ಫಾರ್ ಎಕ್ಸಾಂಪಲ್ ಕ್ಲೀನಾಗಿ ಫಾಲೋ ಅಪ್ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್, ಕನ್ಸಿಸ್ಟೆಂಟ್ ಇರಿ. ನೀವು ಹೊರಗಡೆ ಹೋಗೋಕ್ಕಿಂತ ಮುಂಚೆ 100 ಸಲ ಡೋಂಟ್ ಕ್ವಿಟ್, ಓಕೆನಾ. ಕ್ವಿಟ್ ಮಾಡಬೇಡಿ. ನೀವು ಇದೊಂದು ಫೀಲ್ಡ್ ಕ್ವಿಟ್ ಮಾಡಿದ್ರೆ ಮತ್ತೆ ನೆಕ್ಸ್ಟಿಗೆ ಹೋಗ್ತೀರಾ, ನೋಡ್ತೀರಾ, ಕ್ವಿಟ್ ಮಾಡ್ತೀರಾ, ಮತ್ತೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸು ಡ್ರಾಪ್ ಆಗುತ್ತೆ, ನೀವು ಮತ್ತೆ ಬಿಟ್ಬಿಡ್ತೀರಾ, ಓಕೆನಾ. ಸೊ ಅದು ಆಗಬಾರ್ದಂತ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ.
ಸಾಲ್ವಿಂಗ್ ಮೈಂಡೆಡ್ ಆಗಿರಿ, ಓಕೆನಾ. ಲೈಕ್ ಏನೇ ವಸ್ತು ಸಿಂಪ್ಲಿಸಿಟಿ, ಕಾಂಪ್ಲಿಕೇಟ್ ಮಾಡಬೇಡಿ, ಸಿಂಪ್ಲಿಸಿಟಿ ಜೊತೆ ನೀವು ಸಾಲ್ವಿಂಗ್ ಮೈಂಡ್ ಸೆಟ್ ನ ಯೂಸ್ ಮಾಡಿ, ಓಕೆನಾ. ಸಾಲ್ವಿಂಗ್ ಹೇಗೆ ನಾನು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು ಅಲ್ವಾ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸಾಲ್ವಿಂಗ್ ಮೈಂಡ್ ಸೆಟ್ ಇಂಪಾರ್ಟೆಂಟ್ ಪರ್ಸನಲ್ ಸ್ಕಿಲ್ಸ್ ಅಲ್ಲಿ. ಹಾಗೂ ಮೋರ್ ಪ್ರೊಡಕ್ಟಿವಿಟಿ ನಾನು ನಿಮಗೆ ಆಟಿಟ್ಯೂಡ್ ಬಿಲ್ಡಿಂಗ್ ಅಲ್ಲಿ ಹೇಳಿದ್ದೀನಿ ಅಲ್ವಾ. ಮೋರ್ ಪ್ರೊಡಕ್ಟಿವಿಟಿ ನಾನು ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಮೋರ್ ಪ್ರೊಡಕ್ಟಿವ್ ಹೇಗಾಗದಂತ ನಾನು ನಿಮ್ಗೆ ಹೇಳಿದ್ದೀನಿ. ಪ್ಲಾನ್, ಫೋಕಸ್, ಮ್ಯಾನೇಜಿಂಗ್, ಕಾನ್ಸಂಟ್ರೇಟ್ ಅಂಡ್ ಡೆಲಿಗೇಟ್ ಯುವರ್ ವರ್ಕ್. ಲೈಕ್ ಫಾರ್ ಎಕ್ಸಾಂಪಲ್ ಮೋರ್ ಪ್ರೊಡಕ್ಟಿವ್ ಆಗಿರಿ. ಕಮ್ಯುನಿಕೇಶನ್ಸ್ ಅಲ್ಲಿ ನೋಡಿ, ಪ್ರೆಸೆಂಟಿಂಗ್ ತುಂಬಾ ಇಂಪಾರ್ಟೆಂಟ್, ನೆಗೋಷಿಯೇಷನ್ ಅಷ್ಟೇ ತುಂಬಾ ಇಂಪಾರ್ಟೆಂಟ್, ಟ್ರಾನ್ಸ್ಪರೆಂಟ್ ಆಗಿರಿ, ಕನ್ಸಿಸ್ಟೆಂಟ್ ಆಗಿರಿ, ಸಾಲ್ವಿಂಗ್ ಮೈಂಡೆಡ್ ಆಗಿರಿ, ಹಾಗೂ ಮೋರ್ ಪ್ರೊಡಕ್ಟಿವ್ ಆಗಿರಿ. ಇದು ಮೋರ್ ಕಮ್ಯುನಿಕೇಶನ್ಸ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪರ್ಸನಲ್ ಸ್ಕಿಲ್ಸ್ ಅಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್, ಮೇಂಟೈನಿಂಗ್ ರೆಕಾರ್ಡ್ಸ್ ಆಲ್ಸೋ ಇಂಪಾರ್ಟೆಂಟ್, ಡೆವಲಪಿಂಗ್ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್, ಹಾಗೂ ಆಟಿಟ್ಯೂಡ್ ಬಿಲ್ಡಿಂಗ್, ಪಾಸಿಟಿವ್ ಆಟಿಟ್ಯೂಡ್, ಓಕೆನಾ. ಸೊ ಅದು ಇಂಪಾರ್ಟೆಂಟ್, ಹಾಗೂ ಕಮ್ಯುನಿಕೇಶನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಇದು ಪರ್ಸನಲ್ ಸ್ಕಿಲ್ಸ್ ಟು ಬಿಕಮ್ ಅ ಆಂಟರ್ಪ್ರಿನರ್, ಓಕೆನಾ. ಸೊ ಪರ್ಸನಲ್ ಸ್ಕಿಲ್ಸ್ ನೀವು ಅಲಾಟ್ಮೆಂಟ್ ಮಾಡ್ಕೊಬಹುದು, ಓಕೆನಾ. ವೇರ್ ದೇರ್ ಇಸ್ ಅ ವೇ ಅಲ್ವಾ. ಸೊ ಇದು ಕೇಳಿದ್ದೀರಾ ನೀವು. ಅದಕ್ಕೆ ನಾನು ಹೇಳಿದ್ದು, ನೀವು ಒಬ್ಬ ಪರ್ಸನಲ್ ಸ್ಕಿಲ್ಸ್ ನ ನೀವು ಅಲಾಟ್ಮೆಂಟ್ ಮಾಡ್ಕೊಬೇಕಂದ್ರೆ ನೀವು ನಿಮ್ಮ ಮೇಲೆ ವರ್ಕ್ ಮಾಡಬೇಕಾಗುತ್ತೆ, ನೀವು ನಿಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ, ಆಯ್ತಾ. ನೋಡಿ, ಲೈಫ್ ಲಾಂಗ್ ಲರ್ನರ್ ಆಗಿರಿ, ಓಕೆನಾ. ಸೊ ಲೈಫ್ ಲಾಂಗ್ ಲರ್ನರ್ ಆದ್ರೆ ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ, ನೀವು ಎಷ್ಟು ಕಲ್ತ್ರು ನೀವು ವೇಸ್ಟ್ ಆಗಲ್ಲ, ಓಕೆನಾ. ನೀವು ಇಂಪಾರ್ಟೆನ್ಸ್ ಎಷ್ಟು ಕಲ್ತ್ರು ನಿಮಗೆ ನೆಕ್ಸ್ಟ್ ಎಲ್ಲೋ ಅದು ಹೆಲ್ಪ್ಫುಲ್ ಆಗೇ ಆಗುತ್ತೆ, ಓಕೆನಾ. ಇದು ದ ಡೆಫಿನೇಷನ್ಸ್ ಆಫ್ ಆಂಟರ್ಪ್ರಿನರ್. ಪರ್ಸನಲ್ ಸ್ಕಿಲ್ಸ್ ಟು ಬಿಕಮ್ ಅ ಆಂಟರ್ಪ್ರಿನರ್ ಅಲ್ಲಿ ಇಷ್ಟು ನೀವು ಕಲ್ತಿದ್ದೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಟೆಕ್ನಿಕಲ್ ಸ್ಕಿಲ್ಸ್ ಟು ಬಿಕಮ್ ಅ ಆಂಟರ್ಪ್ರಿನರ್ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ನಿಮ್ಮ ಯೂಸ್ಫುಲ್ ಆದ ಕಮೆಂಟ್ ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬನ್ನಿ, ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಟೆಕ್ನಿಕಲ್ ಸ್ಕಿಲ್ಸ್ ಟು ಬಿಕಮ್ ಅ ಆಂಟರ್ಪ್ರಿನರ್ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.